ಡಾಕ್ಟ್ರೇ, ಸ್ಕ್ಯಾನಲ್ಲಿ ಸಿಸ್ಟ್ ಇಲ್ಲ ಅಂದರೆ ನನಗೆ PCOS ಅಲ್ಲ ಅಲ್ವಾ? ಈ ಸ್ಟೇಟ್ಮೆಂಟ್ ಪ್ರತಿ ವೀಕು ನಾವು ನಮ್ಮ ಸೆಂಟರ್ನಲ್ಲಿ ಕೇಳ್ತಾನೆ ಇರ್ತೀವಿ. ಇದಕ್ಕೆ ರೀಸೆಂಟಾಗಿ ಸೈಂಟಿಫಿಕಲಿ ಉತ್ತರ ಸಿಕ್ಕಿದೆ. May 2026 ಅಂದರೆ ಇದೇ ಮಂತು ವರ್ಲ್ಡ್ಸ್ ಮೋಸ್ಟ್ ರೆಪ್ಯೂಟೆಡ್ ರಿನೌಂಡ್ ಮೆಡಿಕಲ್ ಜರ್ನಲ್ ದಿ ಲ್ಯಾನ್ಸೆಟ್ನಲ್ಲಿ ಒಂದು ಹಿಸ್ಟಾರಿಕ್ ಅನೌನ್ಸ್ಮೆಂಟ್ ಆಯಿತು. ಇದರಲ್ಲಿ 14,000ಕ್ಕೂ ಹೆಚ್ಚು ಪೇಷಂಟ್ಸ್, ಕ್ಲಿನಿಷಿಯನ್ಸ್, ರಿಸರ್ಚರ್ಸ್ ಹಾಗೂ 50ಕ್ಕೂ ಹೆಚ್ಚು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಎಲ್ಲ ಸೇರಿಬಿಟ್ಟು PCOSನ PMOS ಅಂತ ಒಂದು ಹೊಸದಾಗಿ ಹೆಸರು ಕೊಟ್ಟರು. PMOS ಅಂದರೆ ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್. ಇದರಲ್ಲಿ ಸಿಸ್ಟ್ ಅನ್ನೋ ವರ್ಡ್ನ ತೆಗೆದಿದ್ದಾರೆ. ಏನಕ್ಕೆ ಅಂದರೆ ಓವರಿನಲ್ಲಿ ಸಿಸ್ಟ್ ಇರಲೇಬೇಕು ಅಂತ ಮ್ಯಾಂಡೇಟ್ರಿ ಅಲ್ಲ. ರೀಸೆಂಟ್ ರಿಸರ್ಚ್ ಪ್ರಕಾರ ವಿಶ್ವದಲ್ಲಿ 17 ಕೋಟಿ ಮಹಿಳೆಯರಿಗೆ ಈ ಕಂಡೀಷನ್ ಅಫೆಕ್ಟ್ ಆಗಿರುತ್ತದೆ. ಇದರ ಅರ್ಥ 8ರಲ್ಲಿ ಒಬ್ಬ ಮಹಿಳೆಯರಿಗೆ ಈ ಕಂಡೀಷನ್ ಇರುತ್ತದೆ ಅಂತ. ಅದರಲ್ಲಿ 70% ಮಹಿಳೆಯರಿಗೆ ಈ ಕಂಡೀಷನ್ ಡಯಾಗ್ನೋಸಿಸ್ ಮಾಡೋದು ತುಂಬ ತಡವಾಗಿರುತ್ತದೆ. ಇದಕ್ಕೆ ಕಾರಣ ಹಳೆಯ ಪದ PCOS ಅನ್ನೋದು. ಈ ಕಂಡೀಷನ್ ಜಸ್ಟ್ ಒಂದು ಓವೇರಿಯನ್ ಪ್ರಾಬ್ಲಮ್ ಅಲ್ಲ, ಇದು ಹೋಲ್ ಬಾಡಿ ಕಂಡೀಷನ್. ಇದರಲ್ಲಿ ಇರ್ರೆಗ್ಯುಲರ್ ಸೈಕಲ್ಸ್ ಇರುತ್ತೆ, ಸ್ಕಿನ್ ಚೇಂಜಸ್ ಇರುತ್ತೆ, ಆಕ್ನೆ ಇರುತ್ತೆ, ಹೈಪರ್ ಪಿಗ್ಮೆಂಟೇಷನ್ಸ್, ಡಾರ್ಕ್ ಸ್ಪಾಟ್ಸ್ ಇರುತ್ತೆ, ಹೇರ್ ಫಾಲ್ ಇರುತ್ತೆ, ಮತ್ತು ಫರ್ಟಿಲಿಟಿ ಇಶ್ಯೂಸ್ ಇರುತ್ತೆ. ಓವರೀಸು ನಾರ್ಮಲ್ ಇದ್ರೂ ಸ್ಕ್ಯಾನ್ನಲ್ಲಿ ಎವ್ಯಾಲ್ಯೂಯೇಷನ್ ಅಗತ್ಯ. ನಮ್ಮ ಸೆಂಟರ್ನಲ್ಲಿ PMOSಗೆ ಕಂಪ್ಲೀಟ್ ಎವ್ಯಾಲ್ಯೂಯೇಷನ್ ಮಾಡಿಸ್ತೀವಿ. ಸರಿಯಾದ ಟ್ರೀಟ್ಮೆಂಟ್ ಹಾಗೂ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಈ ಕಂಡೀಷನ್ನ ಮ್ಯಾನೇಜ್ ಮಾಡಬಹುದು. PCOS ಅಲ್ಲ, ಇದು PMOS. ಇದು ಒಂದು ಹೊಸ ಹೆಸರು. ಈ ಸರಿಯಾದ ಹೆಸರಿನಿಂದ ಸರಿಯಾದ ಜಾಗೃತಿ ಹಾಗೂ ಸರಿಯಾದ ಚಿಕಿತ್ಸೆಗೆ ಅವಕಾಶವಾಗಿದೆ.